ಸರ್ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೇ ಎದ್ದು ಅಲ್ಲಿ ತೊಳೆದು ಹೋದೆ. ಅಲ್ಲಿ ಹೋಗೋ ಪಟ್ಕ ಕರ್ಪೂರ ಬುಡಗಲು ಅದನ್ನೆಲ್ಲ ಹಂಗೆ ಕಿತ್ತಾಕ್ಬೇಕಪ್ಪ, ಉಳ್ಳಾಕ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದನ್ನ ತಿರ್ಗಾ ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ತಿರ್ಗಾ ಅದನ್ನೆಲ್ಲ ಕ್ಲೀನಾಗಿ ತೊಳೆಂಡು ಹಂಗೆ ಹಿಂಗೆ ಬಂದೇ ಇಲ್ಲ. ಎಷ್ಟು ದೊಡ್ಡದು ಹಳೇ ಬುಡ ಅದು. ತಿರ್ಗಾ ನಮ್ಮ ಅವೆಲ್ಲ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಕಿತ್ತಾಕಿದ್ನಿ. ಕ್ಲೀನಾಗಿ ಕಿತ್ಕೊಟ್ಬಿಟ್ಟು ತಿರ್ಗಾ ಅವ್ರಿಗೆ ಹೆಂಗೆ ಬೇಕು ಹಂಗೆ ಕ್ಲೀನಾಗಿ ಹಳ್ಳಗಳಿಗೆಲ್ಲ ಉಳ್ಳೋ ಥರ ಎಲ್ಲ ಕ್ಲೀನಾಗಿ ಲೆವೆಲ್ ಮಾಡಿ ಹಾಕಿದ್ನಿ. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ತಿರ್ಗಾ ನಿನ್ನೆ ಮಣ್ಣು ಹೊಡೆದಿದ್ದು ಗರ್ಜ್ ಮಣ್ಣು ತುಂಬಿದ್ರಿ ನಿನ್ನೆ ಸಾಯಂಕಾಲ ಹಂಗೆ ಒಂದು 30 ಲೋಡು. ಅದನ್ನೆಲ್ಲ ಕ್ಲೀನಾಗಿ ಲೆವೆಲ್ ಮಾಡಬೇಕಾಯ್ತು ಅವ್ರು ಶೆಡ್ ಹಾಕಕ್ಕೆ. ಅದನ್ನೆಲ್ಲ ಕ್ಲೀನಾಗಿ ಲೆವೆಲ್ ಮಾಡಿಕೊಟ್ಬಿಟ್ಟು ತಿರ್ಗಿ ಅಲ್ಲೇ ಒಂದು ಚಿಕ್ಕದಾಗಿ ಕುಂಟೊಂದು ಎತ್ತಿ ಅದ್ರ ಮಣ್ಣೆಲ್ಲ ಉಡ್ಡಾಕ್ಬಿಟ್ಟಿದ್ನಿ. ಅಲ್ಲೋಗಿ ಇಲ್ಲ ಫ್ರಂಟ್ ಬಕೆಟ್ ಲೆವೆಲ್ ಮಾಡೋಣ ಅನ್ನೋ ಪಟ್ಕೊಂಡು ನೋಡಿದ್ರೆ JCBನ ಊತಿಕ್ಕೊಂಬಿಟ್ಟೈತೆ. ಸರಣ ಆಯ್ತಣ್ಣ ಅಂತೇಳ್ಬಿಟ್ಟು ತಿರ್ಗಿ ಬ್ಯಾಕ್ ಬಕೆಟಾಗಿ ಕ್ಲೀನಾಗಿ ಲೆವೆಲ್ ಮಾಡಾಕಿದ್ನಿ. ಯಾಕಂದರೆ ತ್ಯಾಮ್ ಅದು. ಇನ್ನು ಫ್ರಂಟ್ ಬಕೆಟ್ ಆಗಿದ್ದರೆ ಹಂಗೆ ಉಡ್ಡುಡ್ಡೆ ಇದ್ದರೆ ಹಂಗೆ ಆರಲ್ಲ ಏನೂ ಇಲ್ಲ ಅದು ಅಂತೇಳ್ಬಿಟ್ಟು ಬ್ಯಾಕ್ ಬಕೆಟಾಗಿ ಲೆವೆಲ್ ಮಾಡಾಕಿದ್ನಿ. ಅದೆಲ್ಲ ಮುಗಿಸ್ಕೊಂಡು ತಿರ್ಗಿ ಅಪ್ಪಾರಮ್ಮ ಕಡೆ ಹೋದೆ. ಗಾಡಿ ನೋಡಿದ್ರೆ ಫುಲ್ ಗಬ್ಬೆದೋಗಿತ್ತು ಗಲೀಜು. ಅದನ್ನೆಲ್ಲ ತೊಳಿತಾ ಇರಬೇಕಾದ್ರೆ ಪಾಪ ಅಲ್ಲಿ ಹಿಂದಿಯವ್ರು ಬಂದರು. ಅಣ್ಣ ಗಾಡಿ ತೊಳ್ಕೊಡ್ತೀನಿ, ನಮ್ಗೆ ಊಟ ಏನು ತಂದು ಕೊಟ್ಬಿಡೋಣ. ಅವ್ನು ಸರಿ ತೊಳ್ಕೊಡೋಣ, ಅದರಲ್ಲೇನು ಊಟ ಏನು ತಂದು ಕೊಡ್ತೀನಿ ಅಂತೇಳ್ಬಿಟ್ಟು ಡಾಬಾನಿಗೆ ಎಗ್ ರೈಸು ಕಬಾಬ್ ಎಲ್ಲ ತಂದು ಕೊಟ್ನಿ. ತಿನ್ರೋಣ ಚೆನ್ನಾಗಿರೋಣ ಅಂತೇಳ್ಬಿಟ್ಟು ಅವ್ರು ಪಾಪ ಗಾಡಿ ತೊಳ್ಕೊತಾ ಇದ್ರೆ ನಾನೊಂಚೂರು ಬಟ್ಟೆಗಳು ಒಗಿಬೇಕಾಯಿತು. ನಂದೊಂಚೂರು ಬಟ್ಟೆಗಳಿಗೆಲ್ಲ ಕ್ಲೀನಾಗಿ ಒಕ್ಕೊಂಡು ಕ್ಲೀನಾಗಿ ಒಗೆದು ಎಲ್ಲ ಆರಾಕ್ಬಿಟ್ನಿ. ತಿರ್ಗಿ ಬಂದು ನೋಡೋಪ್ಪಟ್ಟಿಗೆ ಪಾಪ ಅವರು ಗಾಡಿ ಎಲ್ಲ ಚೆನ್ನಾಗಿ ತೊಳೆದಿಕ್ಕಿದ್ರು. ಸರಣ ಅಂತೇಳ್ಬಿಟ್ಟು ಅವ್ರಿಗೂ ಒಂಚೂರು ಖರ್ಚಿಗೆ ನಾನು ಕೊಟ್ಬಿಟ್ಟು ತಿರ್ಗಿ ವೀಡಿಯೋನಲ್ಲಿ ನಾನು ಬರಲ್ಲ ಅಣ್ಣ ಅವೆಲ್ಲ ಬೇಡ ಅಂತ ಹೇಳಿದ್ರು. ಇರಲಿ ಅಣ್ಣ ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ತಿರ್ಗಿ ಕ್ಯಾಬಿನೆಲ್ಲ ನಾನೇ ಕ್ಲೀನ್ ಮಾಡ್ಕೊಂಡ್ನಿ. ಇವತ್ತು ನನ್ನ ಜೀವನ ಇಷ್ಟು ಫ್ರೆಂಡ್ಸ್.